ಸರ್ಕಾರ ಕ್ರಮ ಸರಿಯಾಗಿ ತಗೋತಿದ್ರು, ಏನು ಮಾಡಬೇಕಾದ ಎಲ್ಲ ಕೆಲಸಗಳು ಮಾಡ್ತಿದ್ರು, ಈ ಅಂಜಲಿ ಘಟನೆ ನಡುಲಾಗ್ತಿತ್ತು. ಮತ್ತು ವಿಶೇಷವಾಗಿ ಅಂಜಲಿ ಅಂಬೇಗರ್ ಮೊದಲೇ ನನಗೆ ಸುರಕ್ಷೆ ಕೊಡ್ರಿ ಅಂತ ಕೇಳಿದಾಗೂ ಇವರು ಭಾಳ ನಿಗ್ಲಿಜೆನ್ಸಿ ನೇಚರ ತೋರಿಸಿ ಜನರ ಬಗ್ಗೆ, ಮಹಿಳೆಯರ ಬಗ್ಗೆ ಇರುವಂಥ ಒಂದು ಕಾಳಜಿ ಏನು ಸರ್ಕಾರಕ್ಕೆ ಬೇಕು ಅದ ನಮ್ಮ ಕಡೆಗೆ ಇಲ್ಲ ಅಂತ ತೋರಿಸ್ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇವರು ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯ ಅವರು ಇಬ್ಬರು ಇರುವಂಥ ಕುರ್ಚಿ ಬಗ್ಗೆ ಏನೋ ಒಂದು ಜಗಳಿದೆ, ಅದರದ ಪರಿಣಾಮ ಆಡಳಿತ ಮೇಲೆ ತೋರಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿನೂ ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತು ಗ್ಯಾರಂಟಿ ಹೆಸರ ಮೇಲೆ ಅಧಿಕಾರದಲ್ಲಿ ಬಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕರ್ನಾಟಕದಲ್ಲಿ ಕೆಟ್ಟು ಹೋಗಿತ್ತು. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಸ್ಕೂಲ್ ಕಾಲೇಜ್ಗೆ ಹೋಗುವಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಆಗುವಂಥ ಅನ್ಯಾಯಗೆ ಪರಿಹಾರ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಇಲ್ಲರಿ ಇವ್ರಿಗೆ ಸರ್ಕಾರದಲ್ಲಿ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಇವ್ರ ಫಲಿತಾಂಶ ಬಂದ ಮೇಲೆ ಇವ್ರ ಪರಿಸ್ಥಿತಿ ಇವ್ರಿಗೆ ಗೊತ್ತಾಗ್ತೈತಿ. ಸರ್ಕಾರ ಇರೋದು ಇಲ್ಲ, ಆದ್ರೆ ಅಲ್ಲಿವರೆಗೆ ನಡೆಯುವಂಥ ಘಟನೆಗಳು ನಮ್ಮ ಎಷ್ಟೋ ನಾವು ಅಕ್ಕ ತಂಗಿಯರು ಕಳ್ಕೊತಾ ಇದ್ದೀವಿ. ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಆದ್ರೆ ಇವ್ರ ಮೇಲೆ ಯಾವುದೂ ಪರಿಣಾಮ ಆಗ್ತಾ ಇಲ್ಲ. ಇವ್ರಿಗೆ ಬರೇ ಅಧಿಕಾರದಿಂದ ಬರುವಂಥ ಲಾಭ ಇದು ಬಿಟ್ಟರೆ ಬಹುಶಃ ಕರ್ನಾಟಕದಲ್ಲಿ ಇರುವಂಥ ಸಿದ್ದರಾಮಯ್ಯ ಸರ್ಕಾರ, ಹೆಸರು ಸಿದ್ದರಾಮಯ್ಯ ಸರ್ಕಾರ, ಆದರೆ ಡಿ ಕೆ ಶಿವಕುಮಾರ್ ಜಾಸ್ತಿ ಆಕ್ಷನ್ ಮೋಡ್ದಲ್ಲಿ ಇರ್ತಾರೆ. ಅದು ಮತ್ತು ತನ್ನ ಸ್ವಾರ್ಥಕ್ಕೆ ಅಷ್ಟೇ ಸರ್ಕಾರ ಬಳಕೆ ಮಾಡುವಂಥ ಸ್ವಭಾವ ಇದ್ದಿನಂಥವ್ರು ಇಬ್ಬರು ಜೋಡಿ ಆಗಿಬಿಟ್ಟಿದ್ದು. ಈ ಜೋಡಿ ಕರ್ನಾಟಕಕ್ಕೆ ಹಾಳು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ತಕ್ಷಣ ರಾಜೀನಾಮೆ ಕೊಡಬೇಕು, ಇಲ್ಲಾರೆ ಮಹಿಳೆಯರ ರಕ್ಷಣೆ ಕೊಡ್ಲಿಕ್ಕೆ ಏನು ಕ್ರಮ ತಗೋತಾರೋ ಅದ್ರ ಬಗ್ಗೆ ಜನರಿಗೆ ತಿಳಿಸಿ ಹೇಳ್ಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆ ಮುಖಾಂತರ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಭಾಳ ಬೇಗ ಅವ್ರ ಕಡೆದು ರಿಪ್ಲೈ ಬರ್ಬೋದು, ಇಲ್ಲಾರೆ ನಾವು ತೀವ್ರ ಹೋರಾಟ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.